ಎಲ್ರಿಗೂ ನಮಸ್ಕಾರ. ನೋಡಿ, ತಾಳು ಬೆಟ್ಟದಿಂದ ರಂಗಸ್ವಾಮಿ ಒಡ್ಡಿನ ತನಕ ಇವತ್ತು ಮಹಾಶಿವರಾತ್ರಿ ಹಬ್ಬ ಸಂಬಂಧಿತ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ. ಇಲ್ಲಿ ನನಗೆ ತುಂಬ ಜನ ದೂರವಾಣಿ ಕರೆ ಮಾಡಿ ಕೇಳ್ತಕ್ಕಂಥ ಪ್ರಶ್ನೆಗಳು, ಸರ್ ಸಂಜೆ 6 ಗಂಟೆ ಮೇಲೆ ಬೈಕ್ ಬಿಟ್ಟಾರಾ ಸರ್, ಹೋಗ್ಬೋದಾ, ಈ ರೀತಿ ಕೇಳ್ತಾ ಇರ್ತಾರೆ. ಬಂಧುಗಳೇ, ದಯವಿಟ್ಟು ನೀವು ನನಗೆ ದೂರವಾಣಿ ಕರೆ ಮಾಡೋದನ್ನ ಬಿಟ್ಬಿಡಿ. ಇಲ್ಲಿ ಏನೇ ಮಾಹಿತಿಗಳಿದ್ರು ಅದನ್ನ ನಾನು ವಿಡಿಯೋ ಮೂಲಕ ತಮಗೆ ಅರ್ಪಣೆ ಮಾಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ತಾಳಬೆಟ್ಟದ ಒಡೆಯನ ದರ್ಶನವನ್ನು ಕಣ್ತುಂಬ್ಕೊಳ್ಳಿ. ಏನು ಇಷ್ಟೊಂದು ಕಾರುಗಳಿವೆ ಇಲ್ಲಿ? ಏನಪ್ಪ ಇಷ್ಟೊಂದು ಕಾರು? ನನಗೆ ಆಶ್ಚರ್ಯ ಆಯ್ತದಲ್ಲ, ಇಷ್ಟು ಕಾರು ಯಾವತ್ತೂ ನಿಂತಿಲ್ಲ. ದಯವಿಟ್ಟು ನಿರೀಕ್ಷಿಸಿ. ಓಹೋ ಭಕ್ತಾದಿಗಳು. ಓಕೆ, ಇರಲಿ. ಸ್ವಾಮಿಯವರ ಸನ್ನಿಧಿಯಿಂದ ನಾನು ಇವತ್ತು ಮಹಾಶಿವರಾತ್ರಿ ಹಬ್ಬಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಒಂದಷ್ಟು ಸೂಕ್ತ ಸಲಹೆಗಳನ್ನು ನೀಡ್ತಾ ಇದ್ದೀನಿ. ಸ್ವಲ್ಪ ಮೂವ್ ಆಗ್ಬಿಡ್ತೀನಿ. ನೋಡಿ, ಸಾಮಾನ್ಯವಾಗಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನೋಡಿ, ಪಾದಯಾತ್ರೆ ಭಕ್ತಾದಿಗಳು ಈ ರೀತಿ ಕಾಲ್ದಾರಿಗಳನ್ನು ಅನುಸರಿಸ್ತಾರೆ. ಅರ್ಥ ಆಯ್ತಾ? ಕಾಲ್ದಾರಿ ಅನುಸರಿಸ್ತಾರೆ. ಸೊ ಈಗ ಏನಾಗಿದೆ ಅಂದರೆ, ಸಂಜೆ 6 ಗಂಟೆ ಮೇಲೆ ಪಾದಯಾತ್ರೆಯ ಭಕ್ತಾದಿಗಳಿಗೆ ಅವಕಾಶಗಳನ್ನು ಮಾಡಿಕೊಡಲಾಗುವುದಿಲ್ಲ ಅಂತ ನೀವು ಪೇಪರ್ ಅನೌನ್ಸ್ಮೆಂಟ್ ಮತ್ತು ಮಾಧ್ಯಮಗಳಲ್ಲಿ ಕೇಳಿರ್ತೀರ. ಅರ್ಥ ಆಯ್ತಾ? ಅದು ಚಿರತೆ ಹಿಡಿಯುವ ಸಂದರ್ಭದಲ್ಲಿ 4 ದಿನಕ್ಕೆ ಸೀಮಿತಪಡಿಸಿದ್ರು. ತದನಂತರ ಇವಾಗ ಏನಾಗ್ತಾ ಇದೆ ಅಂದರೆ, ರಾತ್ರಿ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಸಹ ಈಗಾಗಲೇ ಮಾಧ್ಯಮಗಳಲ್ಲಿ ತಿಳಿಸಿರ್ತಾರೆ. ತುಂಬ ಜನ ಏನು ಮಾಡ್ತಾರೆ, ದೂರವಾಣಿ ಕರೆ ಮಾಡೋದು, ಸರ್ ರಾತ್ರಿ ಬಿಡ್ತಿದ್ದಾರಾ ಸರ್ ಹಗಲು ಬಿಡ್ತಿದ್ದಾರಾ ಸರ್ ರಾತ್ರಿ ಬಿಡ್ತಾ ಇಲ್ವಾ ಸರ್, ಈ ಥರ ಕೇಳ್ತಾ ಇರ್ತಾರೆ. ವಂಕು ಪ್ರಶ್ನೆಗಳು. ಸೊ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಂತೀನಿ, ನನ್ನ ನಂಬರ್ ಅದು ಎಲ್ಲಿಂದ ಸಿಕ್ಕಿದ್ದು ಏನೋ ಒಂದು ಗೊತ್ತಿಲ್ಲ ಗುರುವೆ. ನೀವು ಸಣ್ಣದಕ್ಕೆಲ್ಲ ಫೋನ್ ಮಾಡಿ ನಾನು ಕೇಳಬೇಡಿ ದಯವಿಟ್ಟು. ನಾ ಅದಕ್ಕೋಸ್ಕರ ವಿಡಿಯೋ ಮೂಲಕ ಮಾಹಿತಿಗಳನ್ನು ತಲುಪಿಸ್ತಾ ಇರ್ತೀನಿ. ನೋಡಿ ಇವಾಗ ಜಾತ್ರೆ ಸಂದರ್ಭ ಏನಿದೆ, ಮಹಾಶಿವರಾತ್ರಿ ಹಬ್ಬದ ಜಾತ್ರೆ ಸಂದರ್ಭ ಏನಿದೆ, ಪಾದಯಾತ್ರೆಯ ಭಕ್ತಾದಿಗಳಿಗೆ ಸಂಜೆ 6 ಗಂಟೆ ಮೇಲೆ ನಿಷೇಧವನ್ನು ಮಾಡಲಾಗುತ್ತೆ. ಸೊ ಅದಕ್ಕೋಸ್ಕರ ಈಗ ಒಂದಷ್ಟು ಮೆನ್ಗಳನ್ನು ಅಲರ್ಟ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಒಂದಷ್ಟು ಮೆನ್ಗಳನ್ನು ಅರಣ್ಯ ಪ್ರದೇಶಗಳಲ್ಲಿ ಅಲರ್ಟ್ ಮಾಡಿರ್ತಾರೆ. ಆದ್ದರಿಂದ ದಯವಿಟ್ಟು ನೀವು ಸಂಜೆ 6 ಗಂಟೆ ಮೇಲೆ ಪಾದಯಾತ್ರೆ ಮಾಡಬೇಡಿ ಕಣ್ರಿ. ಅಷ್ಟೇ, ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ. ಯಾಕಂದರೆ ಪ್ರಾಣಿಗಳ ವಲಯ. ಈಗಾಗಲೇ ಒಬ್ಬ ವ್ಯಕ್ತಿನ ಚಿರತೆ ದಾಳಿ ಮಾಡಿ ಆತ ಸಾವಿಗೆ ಶರಣಾಗಿರೋದು ನಿಮ್ಗೆ ಗೊತ್ತು. ನನ್ನ ಮಾಹಿತಿ ಹಾಕಿರ್ತೀನಿ. ಆದರೂ ಸಹ ಒಂದಷ್ಟು ಜನ 7 ಮಾತು ಕೇಳೋದಿಲ್ಲ. ಅವ್ರ ಇಷ್ಟ ಬಂದಾಗ ನುಕ್ಕೊಂಡು ಬರೋದು, ಅವ್ರ ಇಷ್ಟ ಬಂದಾಗ ಹೋಗೋದು, ಹಿಂಗೆಲ್ಲ ಮಾಡ್ತಾರೆ. ನೋಡಿ, ಸಿಬ್ಬಂದಿ ವರ್ಗ ಅಲರ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ನೀವು ಅರಣ್ಯ ಪ್ರದೇಶದ ಒಳಗಡೆ ಸಂಚಾರವನ್ನು ಮಾಡುವಂತಿಲ್ಲ. ಅಂದರೆ ರಾತ್ರಿ ಸಮಯ, ಬೆಳಗಿನ ಜಾವ. ಸೊ ದಯವಿಟ್ಟು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಸೂಕ್ತ ಸಮಯವನ್ನು ಅನುಸರಿಸಿ ಆಗಮಿಸಿ ಅಂತ ಒಂದು ಸಂದೇಶ ಕೊಡ್ತೀನಿ. ಆಮೇಲೆ ವಿಶೇಷವಾಗಿ ಈ ಬಾರಿ ಆಗಮಿಸ್ತಕ್ಕಂಥ ಪಾದಯಾತ್ರೆ ಭಕ್ತಾದಿಗಳಿಗೆ ಸಿಬ್ಬಂದಿ ವರ್ಗಗಳಿರ್ತಾರೆ. ಅವರ ಒಂದು ಸೂಕ್ತ ಸಲಹೆಗಳನ್ನು ಪಡೆಯಿರಿ. ಅವ್ರು ಯಾವ ಸಮಯ ಸರಿಯಾಗಿದೆ ಆ ಸಮಯವನ್ನು ಅನುಸರಿಸಿ ಅಂತ ಹೇಳ್ತಾರೆ, ಆವಾಗ ಹೋಗಿಯಪ್ಪ, ಅಷ್ಟೇ. ಅರ್ಥ ಆಯ್ತಾ? ಇಷ್ಟೇ ಸಿಂಪಲ್ಲು. ನೀವು ನಮ್ಗೆ ಫೋನ್ ಮಾಡೋ ಅಗತ್ಯನೇ ಇಲ್ಲ. ನಿಮ್ಮ ನೀವು ಬನ್ನಿ ಪಾದಯಾತ್ರೆ, ಅವ್ರು ಯಾವಾಗ ಅವಕಾಶ ಕೊಡ್ತಾರೆ ಆವಾಗ ಹೋಗಿ, ಇಲ್ಲ ಹೋಗಬೇಡಿ ಅಂದಾಗ ಹೋಗಬೇಡಿ, ಅಷ್ಟೇ. ಅವ್ರಿಗೆ ಸ್ಪಂದಿಸಿ, ಸಿಬ್ಬಂದಿ ವರ್ಗದವರಿಗೆ ಸ್ಪಂದಿಸಿ. ಇವಾಗ ಫಾರೆಸ್ಟ್ ಇಲಾಖೆ ಜೊತೆ ನಮ್ಮ ಗೃಹ ರಕ್ಷಕ ಸಿಬ್ಬಂದಿ ವರ್ಗದವರು ಸಹ ಸೇರ್ಪಡೆಗೊಂಡು ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ದಯಮಾಡಿ ತಾವು ಈ ಏನು ಪಾದಯಾತ್ರೆ ನಿಮಿತ್ತ ಮಹಾಶಿವರಾತ್ರಿ ಹಬ್ಬಕ್ಕೆ ಆಗಮಿಸ್ತಕ್ಕಂಥವ್ರು ದಯವಿಟ್ಟು ನಿರೀಕ್ಷಿಸಿ. ಅಯ್ಯಪ್ಪ, ಏನೋ ಗ್ಯಾಸ್ಟ್ರಿಕ್ ಥರ ಆಗೋಯ್ತು. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಅಗತ್ಯ ಕ್ರಮಗಳನ್ನು ಅನುಸರಿಸಿ ಸಿಬ್ಬಂದಿ ವರ್ಗದವರು ಏನು ಹೇಳ್ತಾರೆ ಅದನ್ನ ಪರಿಪಾಲನೆಯನ್ನು ಮಾಡಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೇನೆ. ವಿಶೇಷವಾಗಿ ಈ ಬಾರಿ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಏನೆಲ್ಲ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ತಾವು ವೀಕ್ಷಣೆ ಮಾಡ್ಬೋದು. ಇಲ್ಲಿಂದನೇ ಕಾಣಿಸ್ತಾ ಐತೆ ನೋಡ್ರಿ, ಶೌಚಾಲಯದ ವ್ಯವಸ್ಥೆ ಕೊಟ್ಟಿದ್ದಾರೆ ನೋಡ್ರಿ. ಎಸ್, ಈ ಬಾರಿ ಶೌಚಾಲಯದ ವ್ಯವಸ್ಥೆ ಆಗಿ ಈ ಥರ ಬ್ಯಾರೆಲ್ಗಳು ತಾವು ವೀಕ್ಷಣೆ ಮಾಡಿ. ಕುಡಿಯುವ ನೀರಿನ ಒಂದು ವ್ಯವಸ್ಥೆಗಳು. ಓಕೆ, ಥ್ಯಾಂಕ್ ಯು. ನಮ್ಮ ಚಂದದಾರರು ಗುರುಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಪಾದಯಾತ್ರೆಯ ಭಕ್ತಾದಿಗಳು ದಯಮಾಡಿ ರಾತ್ರಿ ಸಂಚಾರವನ್ನು ಮಾಡಬೇಡಿ. ನೋಡಿ, ಹಗಲೊತ್ತು ಇದು ಸೂಕ್ತ ಸಮಯ. ಯಾವ ರೀತಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ನೋಡಿ, ಇಂತಹ ಸಮಯವನ್ನು
ಆಯ್ಕೆ ಮಾಡಿಕೊಡಿ ಅಂತ ತಮ್ಮಲ್ಲಿ ಒಂದು ಮನವಿ ಬಂಧುಗಳೇ, ತಮ್ಮಲ್ಲಿ ಒಂದು ಮನವಿ. ಆಮೇಲೆ ಕೆಲವರು ಏನು ಮಾಡ್ತಾರೆ, ಏನು ಕಾಲ್ದಾರಿ ಅನುಸರಿಸೋಕ್ಕಾಗಲ್ಲ ಅಂದ್ಬಿಟ್ರೆ ರಸ್ತೆಯ ಮೂಲಕನೂ ಸಹ ಆಗಮಿಸ್ತಾರೆ. ಸೊ ಯುವರ್ ಚಾಯ್ಸ್, ನಿಮ್ಮ ಒಂದು ಅನುಕೂಲ. ರಸ್ತೆ ಮೂಲಕ ಆಗಮಿಸಿದ್ರು ತುಂಬ ಒಳ್ಳೆಯದೇ, ಆದರೆ ಸ್ವಲ್ಪ ದೂರ ಆಗುತ್ತೆ, ಪರವಾಗಿಲ್ಲ, ನಾವು ನಡಿತೀವಿ ಅಂತಕ್ಕಂಥವ್ರು ನಡಿಬೋದು. ಈಗ ವಿಶೇಷವಾಗಿ ರಾತ್ರಿ ಸಮಯ ನೀವು ಅರಣ್ಯದ ಪ್ರದೇಶಗಳ ಒಳಗಡೆ ಸಂಚಾರವನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಮೆಸೇಜನ್ನು ನೀಡ್ತಾ ಇದ್ದೀನಿ. ಈಗ ತಾವು ವೀಕ್ಷಣೆ ಮಾಡಿದ್ರಿ, ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಏನು ಭಕ್ತಾದಿಗಳು ಅರಣ್ಯ ಪ್ರದೇಶದ ಒಳಗಡೆ ಧಾವಿಸಬಾರ್ದು ಅಂತ ಇವತ್ತು ಶೌಚಾಲಯದ ವ್ಯವಸ್ಥೆಯನ್ನು ಸಹ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಒಬ್ಬೊಬ್ಬರೇ, ಇಬ್ಬಿಬ್ಬರೇ, ಮೂರು ಜನ ಹಿಂಗೆ ನೀವು ಅರಣ್ಯದ ಒಳಗಡೆ ಎಲ್ಲ ಏನು ಮೂತ್ರ ವಿಸರ್ಜನೆಗೆ ಈ ಥರ ಹೋಗೋದು ಮಾಡಬೇಡಿ, ಅರ್ಥ ಆಯ್ತಾ? ಸೊ ಇಲ್ಲೂ ಸಹ ನಿಮಗೆ ಒಂದು ಶೌಚಾಲಯದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಹಾಗೆ ರಂಗಸ್ವಾಮಿ ಒಡ್ಡಲ್ಲೂ ಸಹ ನಿಮ್ಗೆ ಶೌಚಾಲಯದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಸೊ ದಯವಿಟ್ಟು ನಿರೀಕ್ಷಿಸಿ, ನಾನು ರಂಗಸ್ವಾಮಿ ಒಡ್ಡ ತನಕನೂ ಹೋಗ್ತೀನಿ. ನನಗೇನೆಲ್ಲ ಸೂಚನೆಗಳು ನೀಡಬೇಕು ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ವಿಡಿಯೋ ವೀಕ್ಷಣೆ ಮಾಡಿ. ಯಾಕಂದ್ರೆ ನೀವು ಫೋನ್ ಮಾಡಬೇಡಿ, ಅನಾವಶ್ಯಕವಾಗಿ ಫೋನ್ ಮಾಡಬೇಡಿ. ನನಗೆ 100 ಕರೆಗಳು ಬರ್ತವೆ, ನನಗೆ ಹುಚ್ಚೆ ಹಿಡ್ಕೊಂತದೆ. ಏನಂತ ಸರ್ ಬೈಕ್ ಬಿಡ್ತಿದ್ದಾರೆ ಸರ್ ಇದು ರಾತ್ರಿ ಪಾದಯಾತ್ರೆ ಬಿಡ್ತಾ ಇದ್ದಾರೆ ಸರ್, ಈ ಥರ ಕೇಳಿದ್ರೆ ಒಬ್ಬ ಮನುಷ್ಯನಿಗೆ ಟಾರ್ಚರ್ ಆಗುತ್ತೋ ಆಗಲ್ವೋ ಹೇಳಿ, ಅರ್ಥ ಆಯ್ತಾ? ಮಾಹಿತಿ ಕೊಡಬೇಕಂತ ವಿಡಿಯೋ ಮೂಲಕ ಕೊಡ್ತೀನಿ ಅಷ್ಟೇ. ದಯವಿಟ್ಟು ಅದನ್ನ ಅನುಸರಿಸಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ನೀವು ಅರ್ಧಂಬರ್ಧ ನೋಡ್ರೆ ನಿಮ್ಗೆ ಏನೋ ಅರ್ಥನೇ ಆಗಲ್ಲ. ಸೊ ಈಗ ಇನ್ನೊಂದು, ಸರ್ ನೈಟು ಬೈಕ್ ಬಿಡ್ತಾ ಇದ್ದೀರಾ ಸರ್ ಅಂತ ಕೇಳ್ತವ್ರೆ. ನೋಡ್ರಿ, ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಕೌದಳ್ಳಿ ಗ್ರಾಮದಲ್ಲಿ ಬೈಕ್ನ ಏನೋ ಅಪಘಾತಗಳು ಅನಾಹುತಗಳು ಆಗದಂತೆ ತಾತ್ಕಾಲಿಕವಾಗಿ ನಿಷೇಧ ಮಾಡ್ತಾರೆ. ನೋಡಿಲ್ಲ, ಹೊಸದಾಗಿ ಬ್ಯಾರೆಲ್ಗಳೆಲ್ಲ ಅಳವಡಿಸಿರ್ತಾರೆ ಪ್ರಾಧಿಕಾರ ಇಲಾಖೆಯಿಂದ. ಸೊ ಇದು ತಾತ್ಕಾಲಿಕವಾಗಿ ನಿಮಗೆ ದ್ವಿಚಕ್ರ ವಾಹನ ಸವಾರರು ಮತ್ತು ಈ ಏನಪ್ಪ ಅದು ಆಟೋಗಳು, ಗೂಡ್ಸ್ ವಾಹನಗಳಿಗೆ ನಿರ್ಬಂಧವನ್ನು ಏರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ, ಅರ್ಥ ಆಯ್ತಾ? ನನಗೆ ಕೇಳೋಂಥ ಅವಶ್ಯಕತೆ ಇಲ್ಲ, ಅರ್ಥ ಆಯ್ತಾ? ಪ್ರತಿ ಸಲನೂ ಅಷ್ಟೇ ಈ ಏನೋ ಜಾತ್ರೆ ವಿಶೇಷ ದಿನಗಳಲ್ಲಿ ಬೈಕನ್ನು ದ್ವಿಚಕ್ರ ವಾಹನವನ್ನು ಸಂಪೂರ್ಣವಾಗಿ ನಿಷೇಧ ಮಾಡ್ತಾರೆ. ಕೌದಳ್ಳಿ ಗ್ರಾಮದಲ್ಲಿ ಎಲ್ಲ ವಾಹನಗಳನ್ನ ನಿಲ್ಸ್ಕೊಬೇಕು, ಆ ರೀತಿ ಮಾಡ್ತಾರೆ. ಅದನ್ನು ನಾನು ಹೇಳಿ ಮತ್ತೆ ನಾನು ವಿಸ್ತರಿಸುವ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಒಂದು ವೇಳೆ ನಿಷೇಧ ಮಾಡಿಲ್ಲ ಅಂದರೆ ನಾನು ಮಾಹಿತಿ ಹಾಕ್ತೀನಪ್ಪ, ಸರಿನಾ? ಬೈಕು ಬಿಡ್ತಾರೆ ಕಣ್ರಪ್ಪ ಅಂತ ಹೇಳ್ತೀನಿ. ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ನನಗೆ ಫೋನ್ ಮಾಡ್ದೋ, ಸರ್ ಬೈಕ್ ಬಿಟ್ಟಾರ, ಸರ್ ಕಾರ್ ಬಿಟ್ಟಾರ, ಸರ್ ಆಟೋ ಬಿಟ್ಟಾರ, ಈ ರೀತಿ ಕೇಳಬೇಡಿ ಕಣ್ರಪ್ಪ. ನಿಮ್ಗೆ ಕೇಳಬೇಡಿ. ನನ್ನ ನಂಬರ್ ಅದು ಎಲ್ಲಿ ಸಿಕ್ತು ಅಂತಲೇ ನಂಗೆ ಅರ್ಥ ಆಯ್ತಿಲ್ವಲ್ಲ, ಅದೇ ನನಗೆ ತಲೆ ಕೆಟ್ಟೋಗ್ಬಿಡೋದು ಈಗ. ಸೊ ಈ ರೀತಿ ಇದೆ ವಾಸ್ತವ. ಆಮೇಲೆ ಪಾದಯಾತ್ರೆಯ ಭಕ್ತಾದಿಗಳಿಗೆ ವಿಶೇಷವಾಗಿ 6 ಗಂಟೆನಾಗ ಏನು ಸಿಬ್ಬಂದಿ ವರ್ಗದವರು ಸ್ಥಗಿತಗೊಳಿಸ್ತಾರೆ. ನಿಮಗೆ ಹೋಗಬೇಡಿ ಅಂತ ಹೇಳ್ತಾ ಇರ್ತಾರೆ. ನೀವು ಮಿತಿ ಮೀರಿ ಒಂದಷ್ಟು ಜನ ಕೇಳಲ್ಲ, ಮಿತಿ ಮೀರಿ ಅಡ್ಡದಾರಿ ಹುಡ್ಬಿಟ್ಟು ನುಗ್ಬಿಡ್ತಾರೆ. ಆ ಕೆಲಸ ಮಾಡಬೇಡಿ. ಚಿರತೆಗಳು ನಮ್ಮ ಭಾಗವಾಗಿ ಹೆಚ್ಚಾಗಿದೆ. ಆಮೇಲೆ ಪ್ರಾಣಿಗಳಿಗೆ ವಿಶೇಷವಾಗಿ ಪಾದಯಾತ್ರೆ ಬರ್ತಕ್ಕಂಥವ್ರು, ಆನೆಗಳು ಸಿಗಲಿ, ಚಿರತೆಗಳು ಸಿಗಲಿ, ಇನ್ನಿತರ ಪ್ರಾಣಿಗಳು ಯಾವುದೇ ಸಿಗಲಿ, ನೀವು ಕೂಗಾಡೋದು, ಚೀರಾಡೋದು ಆ ಕೆಲಸ ಮಾಡಬೇಡಿ. ವಿಶೇಷವಾಗಿ ಅಂಥ ತಪ್ಪುಗಳು ಆಗಬಾರ್ದು ಬಂಧುಗಳೇ, ಆಗಬಾರ್ದು. ಇನ್ನು ಬೈಕ್ ಸಂಬಂಧಿತವಾಗಿ ನಾನು ಈಗಾಗಲೇ ಮಾಹಿತಿ ನೀಡಿದ್ದೀನಿ. ಸೊ ಏನೋ ಹಬ್ಬದ ದಿನ, ಜಾತ್ರೆ ಪ್ರಾರಂಭದ ದಿನದಿಂದ ಅಂದರೆ 14ರಿಂದ ಜಾತ್ರೆ ಪ್ರಾರಂಭ. ಸೊ ಪ್ರಾರಂಭದ ದಿನದಿಂದ ನಿಮಗೆ ದ್ವಿಚಕ್ರ ವಾಹನವನ್ನು ಸ್ಥಗಿತಗೊಳಿಸಲಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಗೂಡ್ಸ್ ವಾಹನ ಮತ್ತು ಆಟೋಗಳಿಗೆ ಕೌದಳ್ಳಿ ಗ್ರಾಮದಲ್ಲಿ ಸ್ಥಗಿತಗೊಳಿಸ್ತಾರೆ. ಅಂದರೆ ಅನಾಹುತ ಅಪಘಾತಗಳು ಆಗಬಾರ್ದು ಅಂತ ಅಷ್ಟೇ, ಇನ್ನೇನು ಇಲ್ಲ. ಸಾಮಾನ್ಯವಾಗಿ ನಾವು ನೋಡಿದಾಗೆ ಜಾತ್ರೆ ಸಂದರ್ಭಗಳಲ್ಲಿ ದ್ವಿಚಕ್ರ ವಾಹನಗಳು ಮತ್ತು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಈ ನಡುವೆ ತುಂಬ ಅಪಘಾತಗಳಿವೆ. ಈ ರಸ್ತೆನಲ್ಲಂತೂ ಕೇಳಲೇಬೇಡಿ, ಸಿಕ್ಕಾಪಟ್ಟೆ ಅಪಘಾತಗಳಿವೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕಂತ ಎಂದಿನಂತೆ ಜಾತ್ರೆ ಸಂದರ್ಭದಲ್ಲಿ ವಾಹನಗಳನ್ನು ತಡೆಯಲಾಗುತ್ತೆ. ಸೊ ಒಂದು ವೇಳೆ ತಡೆದಿಲ್ಲ ಅಂದರೆ ಅದು ಮಾಹಿತಿ ಹಾಕ್ತೀನಿ ಬೇಕಾರೆ. ನೀವು ಮತ್ತೆ ನಮ್ಮನ್ನು ಕೇಳ್ತಕ್ಕಂಥ ಕಾರ್ಯ ಮಾಡಬೇಡಿ. ಇನ್ನು ಪಾದಯಾತ್ರೆಯ ಸಂಬಂಧಿತವಾಗಿ ರಸ್ತೆ ಉದ್ದಕ್ಕೂ ನಿಮಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನೀಡಲಾಗಿದೆ. ಹಾಗೆ ತಮಗೆ ವಿಶೇಷವಾಗಿ ಶೌಚಾಲಯದ ವ್ಯವಸ್ಥೆಯನ್ನು ಸಹ ನೀಡಲಾಗಿದೆ. ಇಷ್ಟು ವಿಚಾರಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಮಹಾಶಿವರಾತ್ರಿ ಸಂಬಂಧಿತವಾಗಿ ಇನ್ನು ಏನೇನು ಅಪ್ಡೇಟ್ಸ್ ಇದೆ ಎಲ್ಲವನ್ನೂ ಸಹ ನೀಡ್ತೀನಿ. ದಯವಿಟ್ಟು ವಿಡಿಯೋಗಳು ನೋಡಿ, ಫೋನ್ ಮಾಡಬೇಡಿ ಅಷ್ಟೇ, ಅರ್ಥ ಆಯ್ತಾ? ಸೊ ರಂಗಸ್ವಾಮಿ ಒಟ್ಟಿಗೆ ತನಕ ಹೋಗ್ತೀನಿ. ಈಗ ಅಲ್ಲೂ ಸಹ ಒಂದು ವೀಕ್ಷಣೆ ಇದೆ, ತೋರ್ಪಡಿಸ್ತೀನಿ. ಆಮೇಲೆ ಇಲ್ಲಿ ರಂಗಸ್ವಾಮಿ ಒಟ್ಟಲ್ಲಿ ನೀವು
ನೋಡಿ ಅಲ್ಲೊಂದು ಸೂಕ್ತ ಮಾಹಿತಿ ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ರಂಗಸ್ವಾಮಿ ಹೋಟೆಲ್ಲಿ ಒಂದು ಸೂಕ್ತ ಮಾಹಿತಿ ಇದೆ ನೋಡಿ. ಈ ರೀತಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಈ ರೀತಿ ಎಲ್ಲೆಲ್ಲೋ ನೀರಿನ ಒಂದು ಟ್ಯಾಂಕರ್ಗಳನ್ನು ಅಳವಡಿಸಲಾಗಿರುತ್ತದೆ. ನೀರನ್ನ ಆ ಒಂದು ಜಾತ್ರೆ ಸಮಯದಲ್ಲಿ, ಪಾದಯಾತ್ರೆಯ ಭಕ್ತಾದಿಗಳು ಯಥೇಚ್ಛವಾಗಿ ಆಗಮಿಸ್ತಕ್ಕಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ, ನೀರನ್ನು ತಂದು ತುಂಬುತ್ತಾ ಇರ್ತಾರೆ. ಅರ್ಥ ಆಯ್ತಾ? ಶುದ್ಧ ಫಿಲ್ಟ್ರ್ ವಾಟ್ರಪ್ಪ ಅವು. ಆಮೇಲೆ ನೀರು ಚೆನ್ನಾಗಿಲ್ಲ ಗಿನ್ನಾಗಿಲ್ಲ ಹಂಗಲ್ಲ, ಶುದ್ಧ ಫಿಲ್ಟರ್ ವಾಟ್ರು. ಆ ಕಾವೇರಿ ನದಿ ವಾಟ್ರನ್ನು ಫಿಲ್ಟ್ರ್ ಮಾಡಿ ಎತ್ಕೊಬಂದು ತುಂಬತಕ್ಕಂಥದ್ದು. ಅರ್ಥ ಆಯ್ತಾ? ಸೊ ಕೆಲವ್ರು ಏನು ಮಾಡ್ತಾರೆ, ಫಿಲ್ಟ್ರ್ ನೀರು ಬೇಕು ಅಂತಾರೆ. ಫಿಲ್ಟ್ರ್ ನೀರು ಯಾವುದು ಸರಿನಾ? ನೀವು ಆರಾಮಾಗಿ ಧಾರಾಳವಾಗಿ ಕುಡಿಬೋದು, ಯಾವುದೇ ತರಹದ ಗೊಂದಲಗಳು ಬೇಡ. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ನೋಡಿ ಎಲ್ಲ ಹೊಸ ಟ್ಯಾಂಕ್ಗಳು. ಅರ್ಥ ಆಯ್ತಾ? ಆಮೇಲೆ ವಿಶೇಷವಾಗಿ ಈ ಪಾದಯಾತ್ರೆ ಭಕ್ತಾದಿಗಳು ಈ 10 ಹಂತಗಳಿದೆ ನೋಡಿ, ಅಲ್ಲೆಲ್ಲ ನೀವು ಕರ್ಪೂರ ಹಚ್ಚೋದು, ಅದಚ್ಚೋದು ಇದಚ್ಚೋದು ಹಂಗೆ ಮಾಡಬೇಡಿ. ತಾಳ್ಬೇಡ್ದಲ್ಲ ಒಂದು ಹಸ್ತಿ ಸಾಕು, ರಸ್ತೆ ಉದ್ದಕ್ಕೆ ಹಸ್ಬೇಡಿ. ಯಾಕಂದ್ರೆ ಈಗ ಬೇಸಿಗೆ ಸಮಯ, ನೀವು ಅರ್ಥ ಮಾಡ್ಕೊಬೇಕು. ಅರ್ಥ ಆಯ್ತಾ? ಎಲ್ಲ ಒಣಗೋಗಿದೆ, ಎಲ್ಲ ಹುಲ್ಲು ಗಾವಲು ಈ ಥರ ಆಗೋಗಿದೆ. ಕರ್ಪೂರಗಳನ್ನೆಲ್ಲ ಹಚ್ಚತಕ್ಕಂಥ ಕಾರ್ಯವನ್ನು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಕೈ ಮುಕ್ಬಿಟ್ಟು ಅಪ್ಪ ಮಾದಪ್ಪ ಕಾಪಾಡಪ್ಪ ಅಂದ್ಬಿಟ್ಟು ಪಾದಯಾತ್ರೆ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ರಾತ್ರಿ ಸಂಚಾರ ಸ್ಥಗಿತ ಹೇಳಿದ್ದೀನಿ. ಇನ್ನೇನು ವಿಷಯ ಇದೆ ದಯವಿಟ್ಟು ಕಮೆಂಟ್ ಹಾಕ್ರಿ. ಕಮೆಂಟ್ ಮೂಲಕ ಒಂದಷ್ಟು ಮಾಹಿತಿ ಕೊಡ್ತೀನಿ. ಅರ್ಥ ಆಯ್ತಾ? ಅದು ಬಿಟ್ಬಿಟ್ಟು ಫೋನ್ ಮಾಡಬೇಡಿ, ಕಮೆಂಟ್ ಹಾಕಿ. ಕಮೆಂಟಲ್ಲಿ ಬೇಕಾದ್ರೆ ವಿಷಯವನ್ನು ತಿಳಿಸೋಣ ಅಂತ. ನೋಡಿ ಇಲ್ಲೆಲ್ಲ ಹೊಸ ಟ್ಯಾಂಕ್ಗಳನ್ನು ಅಳವಡಿಸಿ ಪಾದಯಾತ್ರೆ ಭಕ್ತ ನೋಡಿ, ಇದು ಸೂಕ್ತ ಸಮಯ. ಪಾದಯಾತ್ರೆಯವರು ಗುಂಪಾಗಿ ಬನ್ನಿ. ಗುಂಪಾಗಿ ಬರೋದ್ರಿಂದ ತುಂಬ ಒಳಿತಾಗತ್ತೆ. ಅರ್ಥ ಆಯ್ತಾ? ನೀವು ಒಬ್ಬೊಬ್ರು ಇಬ್ಬಿಬ್ರು 3 4 5 ಜನ ಒಟ್ಟಿಗೆ ಹೋಗಿದ್ರು ಚಿರತೆ ದಾಳಿಗೆ ಒಳಗಾಗವ್ರೆ. ಅರ್ಥ ಆಯ್ತಾ? ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಎಲ್ಲ ಗುಂಪಾಗಿರ್ಬೇಕು. ನೀವು ಗುಂಪು ಅಂದ್ರೆ ಏನು, ಒಂದು 25-30 ಜನ ಹಿಂಗಿರ್ಬೇಕು. ಒಬ್ರು ಯಾವ್ದಾರು ಅನಾಹುತಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ ಅಂದ್ಬಿಟ್ಟು ಎಲ್ಲ ಎದ್ದು ಬಿಡೋದಲ್ಲ, ಅವ್ರನ್ನೂ ಜೊತೆ ಓಡಬೇಕು. ಅರ್ಥ ಆಯ್ತಾ? ಬಿಡ್ಬಿಟ್ಟು ಹೋಗ್ಬಿಡೋದಲ್ಲ. ಆಮೇಲೆ ಇನ್ನೊಂದು, ಆ ಥರ ಅನಾಹುತಕ್ಕೆ ಸಿಕ್ಕಾಕೊಳ್ಳೋ ಥರನೂ ಮಾಡ್ಕೋಬಾರ್ದು ನೀವು. ಅರ್ಥ ಆಯ್ತಾ? ಯಾವುದೇ ಒಂದು ಪ್ರಾಣಿ ನಿಮ್ಮ ಮೇಲೆ ದಾಳಿ ಮಾಡ್ತದೆ ಅಂದರೆ ಆ ಪ್ರಾಣಿಗೆ 1-2-3 ಸಲ ನಿಮ್ಗೆ ವಾರ್ನಿಂಗ್ ಕೊಟ್ಟಿರ್ತದೆ. ಅರ್ಥ ಆಯ್ತಾ? ಆ ಪ್ರಾಣಿ ನಿಮಗೆ ವಾರ್ನಿಂಗ್ ಕೊಟ್ಟಿರ್ತದೆ, ಬರಬೇಡ, ನನ್ನ ಸಹವಾಸಕ್ಕೆ ಬರಬೇಡ ಅಂತ. ಅದನ್ನು ಅರ್ಥ ಮಾಡ್ಕೊಂಡು ನೀವು ಸೇಫ್ ಆಗಿಬಿಡ್ಬೋದು. ನಮ್ಮ ಚಂದದಾರರು ಆವಾಗಲೂ ಸಹ ಸಿಕ್ಕಿದ್ರು, ಇವಾಗಲೂ ಸಿಕ್ಕವ್ರೆ, ಕೈ ತೋರಿಸ್ತಾ ಇದ್ದಾರೆ. ಆವಾಗ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡು ದೂರ ಉಳ್ಕೋಬೇಕು. ಅದನ್ನು ಬಿಟ್ಟು ಪುನಃ ಅದೇನೋ ಅತಿರೇಕ ವರ್ತನೆಯನ್ನು ತೋರಿಸ್ತಾರೆ. ಅದು ಆನೆ ಆಗಲಿ ಚಿರತೆ ಆಗಲಿ ಏಕೆ ಬಂದು ಬಡ್ದಾಕ್ಬಿಟ್ಟು ಹೋಯ್ತಾ ಇರೋದೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ರಾತ್ರಿ ಸಮಯ ದಯವಿಟ್ಟು ದ್ವಿಚಕ್ರ ವಾಹನ ಸವಾರರು ತಾವು ಸ್ವಇಚ್ಛೆಯಿಂದ ಸಂಚಾರವನ್ನು ಮಾಡ್ತಕ್ಕಂಥದ್ದನ್ನ ಸ್ಥಗಿತ ಮಾಡಿಬಿಡಿ. ರಾತ್ರಿ ಸಮಯ ನೀವೇ ಬರಬೇಡಿ. ಯಾಕಂದರೆ ಈ ಥರ ಕಟ್ಟೆಗಳ ಮೇಲೆಲ್ಲ ಚಿರತೆಗಳು ಕೂತ್ಕೊಂಡ್ಬಿಡ್ತವೆ. ಯಾವ ಟೈಮ್ಗೆ ಚಕ್ಕನ ಹಾರ್ಬಿಟ್ಟೋದು ಅಂತ ಅದೊಂದು ಭಯವೇ. ನಾನು ಯಾವತ್ತೂ ಸಹ ರಾತ್ರಿ ಸಂಚಾರ ಮಾಡೋಕ್ಕೆ ಹೋಗಲ್ಲ. ಅರ್ಥ ಆಯ್ತಾ? ಆವಾಗ ಕೆಲವರು ನನಗೆ ಹೇಳ್ತಾರೆ, ಒಬ್ಬ ಪಾಪಿ ಹೇಳ್ತಾನೆ, ಅಯ್ಯಯ್ಯೋ ಯಾಕೆ ಅವನು ದೇವ್ರು ಅಂತಕ್ಕಂಥವ್ನು ಇದ್ರೆ ಅಂಥವ್ರಿಗೆ ಶಿಕ್ಷೆ ಕೊಡ್ತಾನೆ ಬಿಡಿ. ಅದೆಲ್ಲ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ದಯವಿಟ್ಟು ಇಲ್ಲಿ ಯಾವುದೇ ಕಾರಣಕ್ಕೂ ರಸ್ತೆಯನ್ನು ಅನುಸರಿಸಿ ಒಳಗಡೆ ಪಾದಯಾತ್ರೆಯನ್ನು ಮಾಡೋಕ್ಕೆ ಹೋಗ್ಬೇಡಿ. ಇದೇ ಸ್ಥಳದಲ್ಲಿ ಚಿರತೆ ದಾಳಿಗೆ ಭಕ್ತಾದಿಗಳು ಒಳಪಟ್ಟಿದ್ದು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ ಚಿರತೆ ಈ ಮಾರ್ಗ ಬಂದು ಹಿಡ್ಕೊಂಡು ಹೋಗಿರೋದು, ಕೆಳಗಡೆ ತಗೊಂಡೋಗಿ ಹಾಕಿರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೋಡಿ ಬಸ್ನಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಈ ಥರ ಕೋತಿಗಳಿಗೆ ಆ ಬಿಸ್ಕೆಟ್ಗಳು ಅದು ಇದೆಲ್ಲ ಎಷ್ಟು ಬಿಡಬೇಡಿ. ಅವಾಗ ಏನಾಗುತ್ತೆ ನೋಡಿ, ಈ ಥರ ರೋಡ್ಗೆ ಬರ್ತವೆ, ವಾಹನಗಳಿಗೆ ಸಿಕ್ಕಿ ಸತ್ತೋಗುತ್ತೆ. ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಕಣ್ರಿ, ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಏಳುಗಳಿ ಮುದ್ದಮ್ಮ ತಾಯಿ ಸನ್ನಿಧಿಯಿಂದ ಯಾವಾಗ ಪಾದಯಾತ್ರೆ ಓಡ್ತದೆ ಅಂದ್ಕೊಂಡು ತುಂಬ ಜನ ಕೇಳ್ತಾ ಇರ್ತಾರೆ. ಅರ್ಥ ಆಯ್ತಾ? ಸೊ ಈಗಾಗಲೇ ನಾನು ಮಾಹಿತಿ ಹಾಕ್ತಿದ್ದೀನಿ ಏಳುಗಳಿ ಮುದ್ದಮ್ಮ ತಾಯಿ ಸನ್ನಿಧಿಯಿಂದ. ಸೊ ನಾನು ನೋಡಿ ಒಂದು ಪೋಸ್ಟರ್ ಹಾಕ್ತೀನಿ, ದಯವಿಟ್ಟು ಆ ಪೋಸ್ಟರನ್ನು ಅನುಸರಿಸಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ. ಅರ್ಥ ಆಯ್ತಾ? ಹೊಳೆನ ದಾಟ್ತಕ್ಕಂಥದ್ದು ಇಲ್ಲಿ ನೋಡಿ, ಇದು ವಿಶೇಷವಾದ ಸ್ಥಳ.
ರಂಗಸ್ವಾಮಿ ಒಡ್ಡು ಇಲ್ಲೆಲ್ಲ ಭಕ್ತಾದಿಗಳು ಜಮಾಯಿಸ್ತಕ್ಕಂಥ ಕಾರ್ಯ ಮಾಡಬೇಡಿ. ಸೊ ಬನ್ನಿ, ದರ್ಶನ ಮಾಡ್ಕೊಳ್ಳಿ, ಮುಂದಕ್ಕೆ ಮೂವ್ ಆಗ್ಬಿಡಿ. ಅರ್ಥ ಆಯ್ತಾ? ನೋಡ್ಕೊಳ್ಳಿ ನೋಡಿ, ಇಲ್ಲೆಲ್ಲ ಶೌಚಾಲಯದ ವ್ಯವಸ್ಥೆಗಳೆಲ್ಲ ಆಗಿದೆ. ಇಲ್ಲೆಲ್ಲ ಮತ್ತೆ ಇನ್ನೂ ಹೆಚ್ಚಿನ ವ್ಯವಸ್ಥೆಗಳು ಕೊಡ್ತಾ ಇದ್ದಾರೆ. ಸೊ ನೋಡಿ, ಹಗಲೊತ್ತಲ್ಲೇ ನೋಡಿ ಈ ಥರ ಪಾದಯಾತ್ರೆ ಭಕ್ತಾದಿಗಳು ಇಲ್ಲಿ ಹೋಗ್ತಕ್ಕಂಥದ್ದು ಏನು ಅಷ್ಟು ಸಮಸ್ಯೆ ಏನೂ ಇಲ್ಲ. ಆದರೆ ರಾತ್ರಿ ಸಂಚಾರ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ ಕಣ್ರಪ್ಪ. ರಾತ್ರಿ ಸಂಚಾರ ಈ ರಸ್ತೆಯಲ್ಲಿ, ಈ ಕಾಲ್ದಾರಿಲಿ ಯಾವುದೇ ಕಾರಣಕ್ಕೂ